ಇಲ್ಲ, ಬೈ ಎಲೆಕ್ಷನ್ಸು ನೋಡಿ, ಇಟ್ ವಿಲ್ ನಾಟ್ ಬಿಕಮ್ ಎ ರೆಫರೆಂಡಮ್ ಆಲ್ವೇಸ್. ಬೈ ಎಲೆಕ್ಷನ್ ಏನಾಗ್ತದೆ, ಆಕಸ್ಮಿಕವಾಗಿ ನಿಧನ ಹೊಂದಿರತಕ್ಕಂಥ ವ್ಯಕ್ತಿಗಳ ಕುಟುಂಬಕ್ಕೆ ಬಹುತೇಕ ಸಾಂತ್ವನ ಹೇಳ್ತಕ್ಕಂಥ ಅವಶ್ಯಕತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಮತದಾರ ಒಲವು ಕೂಡ ಅವ್ರ ಕಡೆ ಇರ್ತದೆ. 5 ವರ್ಷಕ್ಕೆ ಅವರಿಗೆ ಮ್ಯಾಂಡೇಟ್ ಇರ್ತದೆ. ಅಕಸ್ಮಾತ್ 2 ವರ್ಷ ಉಳಿದಾಗಿ ಚುನಾವಣೆಗಳ ಅನಿವಾರ್ಯ. 1 ವರ್ಷ ಆಗಿದ್ದರೆ ಹೈಕೋರ್ಟೇ ಯಾವುದೋ ಒಂದು ನಿನ್ನೆ ರಿಜೆಕ್ಟ್ ಮಾಡಿದೆ. ಹಿನ್ನೆಲೆ ಬಹುತೇಕ ಇವೆರಡೂ ರೂಲಿಂಗ್ ಪಾರ್ಟಿ ಕ್ಷೇತ್ರಗಳು, ಬಹುತೇಕ ರೂಲಿಂಗ್ ಪಾರ್ಟಿ ಗೆಲ್ತದೆ ಅಂತಕ್ಕಂಥದ್ದು. ಬಹುತೇಕ 2ರಲ್ಲಿ 1 ಕ್ಷೇತ್ರವನ್ನು ಗೆದ್ದರೆ ಆಡಳಿತ ವಿರೋಧಿ ಅಲೆ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಸಾಬೀತು ಮಾಡ್ದಂಗೆ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಬಿಜೆಪಿಯವ್ರದ್ದು ಒಂದು ವಿಶ್ಲೇಷಣೆ ಅದು ಆಗ್ಬೋದು. ಹಂಗಾದ್ರೆ 3 ಸೋತ್ರಲ್ಲ, ಅದಕ್ಕೇನು ಹೇಳ್ತಾರೆ ಅವರು? ಅಲ್ಲ, ನಿಮ್ಮ ಗ್ಯಾರಂಟಿಯಿಂದ ಬೇಸತ್ತಿದ್ದಾರೆ. ಈ ಸೋತ್ರೆ ಅದು ದಿಕ್ಸೂಚಿ ಆಗುತ್ತೆ 2028ಕ್ಕೆ ಅಂತ. ಗ್ಯಾರಂಟಿಯಿಂದ ಬೇಸತ್ತಿದ್ರೆ ಇಷ್ಟು ರಾಜ್ಯದೊಳಗೆ ಗ್ಯಾರಂಟಿ ಯಾಕೆ ಪ್ರಾರಂಭ ಮಾಡ್ತಿದ್ರು ಬಿ ಜೆ ಪಿಯವರು? ಎಲ್ಲಿ ಹೋದಲ್ಲಿ ಮೋದಿಯವರು ಗ್ಯಾರಂಟಿ ಹೇಳ್ತಾ ಇದ್ದಾರಲ್ಲ. ಗ್ಯಾರಂಟಿ ನೋಡಿ, ಜನರಿಗೆ ಅಷ್ಟು ಸಹಾಯ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕರ್ನಾಟಕನೇ. ಈ ಕರ್ನಾಟಕದಾಗ ಮಹಿಳೆಯರಿಷ್ಟು ಸಬಲೆಯರಾಗಬೇಕಾದ್ರೆ ಗ್ಯಾರಂಟಿನೇ ಕಾರಣ. ಗ್ಯಾರಂಟಿ ಇಲ್ಲದೆ ಹೋಗಿದ್ರೆ ಇವತ್ತು ಮಹಿಳೆಯರ ಆರ್ಥಿಕ ಸ್ಥಿತಿಗತಿ ಹಿಂಗೆ ಇರ್ತಿರ್ಲಿಲ್ಲ. ಸಮೀಕ್ಷೆ ಮಾಡಿದವರು ಬಿ ಜೆ ಪಿಯವರಿಗೆ. ಮತ್ತು ದೇಶದಲ್ಲಿ ಮಹಿಳೆಯರೇ ಇವತ್ತು ಕರ್ನಾಟಕದ ಮಹಿಳೆಯರು ಅತ್ಯಂತ ಮುಂಚೂಣಿಯಲ್ಲಿದ್ದಾರೆ ಅನ್ನತಕ್ಕಂಥ ಸರ್ವೆ ರಿಪೋರ್ಟ್ ಕೂಡ ಇದೆ. ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗಲ್ಲ ಅಂತಂದ್ರಲ್ಲ, ನೀವೇ ಡಿಕ್ಲೇರ್ ಮಾಡ್ಕೊಂತ ಇದ್ದೀರಾ ಅಂತ ನಾವೆಲ್ಲ ಒಂದು ಕಡೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ್ದಲ್ಲ. ಈಗ ಭಾಳ ಒಂದೊಂದು ನೀವು ಎಷ್ಟೇ ರಾಜ್ಯದೊಳಗಿನ ಇತಿಹಾಸ ತೆಗೆದು ನೋಡಿ, ಬಹುತೇಕ ಎಲ್ಲೋ 1-2 ರೇರ್ ಇನ್ಸಿಡೆಂಟ್, 1-2 ಆಗಿರೋದ್ರಿಂದ ಅದು ಏನಾರ ಸಾರ್ವತ್ರಿಕ ಚುನಾವಣೆ ಮೇಲೆ ಅದು ಯಾವುದು ಪ್ರಭಾವ ಬೀರೋದಿಲ್ಲ. ಕಾಡು ಪ್ರಾಣಿಗಳ ಸಂತಾನಹರಣ ಚಿಕಿತ್ಸೆ ಪ್ರಸ್ತಾವ ಇದೆ ಅಂತ ಅರಣ್ಯ ಸಚಿವರು ಹೇಳಿದರು. ನಿಮ್ಮ ಒಂದು ಸರ್ಕಾರದ ಬಗ್ಗೆ ಈಗ ಸಾಕಷ್ಟು ಅಸಮಾಧಾನಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಸರ್. ಅಂದರೆ ಕಾಡು ಪ್ರಾಣಿಗಳ ಸಂತಾನಹರಣ ಚಿಕಿತ್ಸೆ ಏನಕ್ಕೆ ಅನಿವಾರ್ಯ ಇತ್ತು, ಪ್ರಸ್ತಾವ ಇದೆ ಅಂತ ಹೇಳ್ತಾರೆ, ಮತ್ತು ಮಾಡಕ್ಕೆ ಹೊರಟಿಲ್ಲ. ನಾನು ಅದ್ರ ಬಗ್ಗೆ ಈಗ ನಾನು ಕಾಮೆಂಟ್ ಮಾಡಲ್ಲ. ನೀವು ಫಾರೆಸ್ಟ್ ಮಿನಿಸ್ಟರ್ ಕೇಳಿ ನೋಡೋಣ, ಅದನ್ನೇನು ಇದ್ರೆ ತಿಳ್ಕೊಂಡು ಹೇಳಿ. ಸಚಿವ ಸಂಪುಟದ ಸಹೋದ್ಯೋಗಿಯಾಗಿ ನಿಮ್ಮ ಒಪಿನಿಯನ್ ಏನಾದ್ರು ಇದ್ರ ಬಗ್ಗೆ? ಇದು ಕಾಡು ಪ್ರಾಣಿ ಕಾಡು ಪ್ರಾಣಿಗಳ ಬಗ್ಗೆ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೆ ಕೆಲವು ಕಡೆ ನೋಡಿ ಆ ರೀತಿ ಹೇಳಿಲ್ಲ. ಕೆಲವು ಕಡೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಳ ಆಗಿದೆ ಅಂತಕ್ಕಂಥ ಸರ್ವೆ ರಿಪೋರ್ಟ್ಸ್ ಇದಾವೆ ಅನೇಕ ಕಡೆ. ಈಗ ಹುಲಿಗಳು ಹೆಚ್ಚಾಗಿದ್ದಾವೆ, ಆನೆಗಳು ಹೆಚ್ಚಾಗಿದ್ದಾವೆ, ಮತ್ತು ಎಷ್ಟು ಪ್ರಪೋರ್ಷನೇಟ್ ಆಗಿ ಅವಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಕಾಡು ಇರಬೇಕಾಗಿತ್ತು ಅಷ್ಟು ಕಾಡು ಇಲ್ಲ ಅಂತಕ್ಕಂಥ ವಿಚಾರ ಕೂಡ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೊಂದು ಸಪ್ರೇಟು ಬ್ಯಾರಾಕೇಟ್ ಹಾಕಬೇಕು ಅಥವಾ ಅದಕ್ಕೊಂದು ಪ್ರೊಟೆಕ್ಷನ್ ಕೊಡಬೇಕಂತಕ್ಕಂಥ ಪ್ರಸ್ತಾವನೆ ಇದೆ. ಸರ್, ಈಗ ಜಿಲ್ಲೆಯಲ್ಲಿ ಬಡವರು ಮನೆ ಕಟ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಗುಟ್ಟು ಉಸುಕು ಸಹಿತ ಸಿಗ್ತಾ ಇಲ್ಲ. ನೀವು ಒಂದು ಗೌರ್ಮೆಂಟ್ ಇದರಲ್ಲಿ ಮಾಡಿಕೊಟ್ರೆ ಒಳ್ಳೆಯದು ಅಂತ